ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಶುರುವಾಗಿದೆ. ಜೀವ ಕಳೆ ಕಂಡ ಬೆಳಗಾವಿಯ ಸಪ್ತ ನದಿಗಳು ಹಿಡಕಲ್ ಜಲಾಶಯಕ್ಕೆ ಭಾರಿ ಪ್ರಮಾಣದ ಒಳಹರಿವು ಉಂಟಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯ ಪರಿಣಾಮ ಜೀವ ಕಳೆ ಕಂಡಂತಹ ಬೆಳಗಾವಿಯ ಸಪ್ತ ನದಿಗಳು ಆ ಸಪ್ತ ನದಿಗಳ ಒಡಲು ಒಣಗಿ ಹೋಗಿತ್ತು. ಹಿಡಕಲ್ ಜಲಾಶಯಕ್ಕೆ ಭಾರಿ ಪ್ರಮಾಣದ ಒಳಹರಿವು ಉಂಟಾಗಿದೆ. ಹುನ್ನೂರಿನ ವಿಠಲ ಮಂದಿರಕ್ಕೆ ಜಲ ದಿಗ್ಬಂಧನ. ವಿಠಲ ಮಂದಿರದಲ್ಲಿ ಪೂಜಾ ಕೈಂಕರ್ಯ ಸ್ಥಗಿತಗೊಂಡಿದೆ. ದೇವಸ್ಥಾನ ಮುಳುಗಡೆಗೆ 2 ಅಡಿ ಬಾಕಿ ಇರುವಂತಹದ್ದು. ಇನ್ನು 2 ಅಡಿಯನ್ನ ಪೂರ್ಣಗೊಂಡ್ರೆ ದೇವಸ್ಥಾನ ಮುಳುಗಡೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ ಹಿಡಕಲ್ ಜಲಾಶಯಕ್ಕೆ 1591 ಕ್ಯೂಸೆಕ್ ಒಳಹರಿವಿದೆ. ಹಿಡಕಲ್ ಜಲಾಶಯದ ಹೊರಹರಿವು 4896 ಕ್ಯೂಸೆಕ್. ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತದಿಂದ ಕಟ್ಟೆಚ್ಚರ. ನದಿ ಪಾತ್ರ ಅಂದರೆ ನದಿ ಭಾಗದಲ್ಲಿ ಯಾರು ಜೀವನ ಮಾಡ್ತಾ ಇದ್ರೆ ಅವರಿಗೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ರೌದ್ರ ನರ್ತನ. ಮಳೆಯ ಅಬ್ಬರಕ್ಕೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮೇಘಸ್ಫೋಟ ಉಂಟಾಗಿದೆ. ಸೊ ಹಾಗಾಗಿ ಹಿಡಕಲ್ ಜಲಾಶಯಕ್ಕೆ ಭಾರಿ ಪ್ರಮಾಣದ ಒಳಹರಿವು ಉಂಟಾಗಿದೆ. ಸೊ ಇದು ಒಂದು ಕಡೆ ಸಂತೋಷದ ವಿಚಾರವಾದರೆ ಮತ್ತೊಂದು ಕಡೆ ಅಪಾಯದ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಎನ್ನುವಂಥ ಆತಂಕ. ಕಾರಣ ನದಿ ಪಾತ್ರದಲ್ಲಿ ಸಾಕಷ್ಟು ಜನ ವಾಸ ಮಾಡ್ತಾ ಇದ್ದಾರೆ. ಬಡ ಮತ್ತು ಮಧ್ಯಮ ವರ್ಗ ನದಿ ಪಾತ್ರದಲ್ಲೇ ಬದುಕ್ತಾ ಇರೋದ್ರಿಂದಾಗಿ ಸೊ ಈಗಾಗಲೇ ಅಲ್ಲಿನ ಜಿಲ್ಲಾಡಳಿತ ಒಂದು ಕಠಿಣವಾದಂಥ ಆದೇಶವನ್ನು ಹೊರಡಿಸಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸ್ಥಳಾಂತರಗೊಳ್ಳೋದಕ್ಕೆ ಸಾಧ್ಯ ಆಗೋದಾದರೆ ಸ್ಥಳಾಂತರಗೊಂಡು ಬಿಡಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ಹುನ್ನೂರಿನ ವಿಠಲ ಮಂದಿರಕ್ಕೆ ಜಲ ದಿಗ್ಬಂಧನ. ವಿಠಲ ಮಂದಿರದಲ್ಲಿ ಪೂಜಾ ಕೈಂಕರ್ಯ ಈಗಾಗಲೇ ಸ್ಥಗಿತಗೊಂಡಿದೆ. ಇನ್ನೇನು 2 ಅಡಿ ನೀರು ಸಂಗ್ರಹ ಆದರೆ ದೇವಸ್ಥಾನ ಕಾಣಿಸೋದಿಲ್ಲ. ಅಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂತಹದ್ದು. ದೇವಸ್ಥಾನ ಮುಳುಗಡೆಗೆ 2 ಅಡಿ ಬಾಕಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ ಇದು. ಹಿಡಕಲ್ ಜಲಾಶಯಕ್ಕೆ 1591 ಕ್ಯೂಸೆಕ್ ಒಳ ಹರಿವಿದೆ. ಹಿಡಕಲ್ ಜಲಾಶಯದ ಹೊರ ಹರಿವು 4896. ಇನ್ನು ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತದಿಂದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅಥವಾ ಎಚ್ಚರಿಕೆಯನ್ನು ಕೊಡಲಾಗಿದೆ ಎನ್ನುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.